ಹಲೋ ಎಲ್ರಿಗೂ ನಮಸ್ತೆ, ನಾನು ಚೇತನ್. ನಾವಿವತ್ತು ರಾಯಲ್ ಎನ್ಫೀಲ್ಡ್ನ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಇದ್ದೀವಿ. ಸೊ ಇವತ್ತು ನಮಗೆ ಒಂದಷ್ಟು ಬೈಕ್ಗಳಿವೆ ರಾಯಲ್ ಎನ್ಫೀಲ್ಡಲ್ಲಿ. ಅದರಲ್ಲಿ ನಾವು ಗೆರಿಲ್ಲಾ 450 ಬೈಕನ್ನು ಚೂಸ್ ಮಾಡಿದ್ದೀವಿ. ಸೊ ಇದನ್ನು ರೈಡ್ ಮಾಡೋಣ. ಇದರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಮೈಲೇಜ್ ಎಲ್ಲವನ್ನು ಕೂಡ ನೋಡೋಣ. ಹಾಗಾದರೆ ಬನ್ನಿ. ಸೊ ನಾವಿವಾಗ ಗೆರಿಲ್ಲಾ 450 ರಾಯಲ್ ಎನ್ಫೀಲ್ಡ್ ಬೈಕನ್ನು ರೈಡ್ ಮಾಡ್ತಾ ಇದ್ದೀವಿ. ಅಂದರೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಸೊ ನನಗೇನು ಫೀಲ್ ಅನಿಸ್ತಾ ಇದೆ, ತುಂಬ ಅಂದರೆ ಲೈಟ್ ವೆಯ್ಟ್ ಥರ ಫೀಲ್ ಅನಿಸ್ತಾ ಇದೆ. ಆದರೆ ಇದು 185 kg ಇದೆ. ಅಂದರೆ ಹಿಮಾಲಯನ್ ಬೈಕಿಗಿಂತ ಸ್ವಲ್ಪ ಕಡಿಮೆ. ಸೊ ಹಿಮಾಲಯನ್ ಯಾರಿಗೆ ತುಂಬ ಹೆವಿ ಅನಿಸುತ್ತೆ ಅವ್ರಿಗೆ ಈ ಬೈಕ್ ತುಂಬ ಕಂಫರ್ಟೇಬಲ್ ಅನಿಸುತ್ತೆ. ಸೊ ಹಾಗಂತ ಇದು ತುಂಬ ಏನು ಲೈಟ್ ವೆಯ್ಟ್ ಅಂತ ಅಲ್ಲ, ಯಾಕಂದರೆ 185 kg ಇದೆ. ಪ್ಲಸ್ ಇನ್ನೊಂದೇನು ಒಂದು ಇದರ ಪವರ್, ಈ ಗೆರಿಲ್ಲಾ 450 ನಿಮಗೆ 40 PS ಪವರ್ ಇದೆ. ಸೊ ಅಂದರೆ 8000 RPM ಅಲ್ಲಿ 40 PS ಪವರ್ ಪ್ಲಸ್ 40 Nm ಟಾರ್ಕ್ 5500 RPM ಅಲ್ಲಿ ಇದೆ. ಸೊ ಹಾಗಾಗಿ ಇದರಲ್ಲಿ ನಿಮಗೆ ಎಲ್ಲೂ ಕೂಡ ಪವರ್ ನಿಮಗೆ ಅಂದರೆ ರಿಯಲ್ ಒಂದು ರಾಯಲ್ ಎನ್ಫೀಲ್ಡ್ ಪವರ್ ಇದೆಯಲ್ಲ, ಆ ಪವರ್ ನಿಮಗೆ ಇದರಲ್ಲಿ ಫೀಲ್ ಆಗುತ್ತೆ ನಿಮಗೆ ಬೈಕ್ ರೈಡ್ ಮಾಡಬೇಕಾದ್ರೆ. ಸೊ ನಿಮಗೆ ಯಾವುದೇ ಕಂಡೀಷನ್ ಇರ್ಬೋದು, ಅಂದರೆ ಅದು ಮಡ್ ರೋಡ್ ಇರ್ಬೋದು, ಆಫ್ ರೋಡ್ ಇರ್ಬೋದು, ಅಥವಾ ಹೈವೇ ಇರ್ಬೋದು, ಸಿಟಿ ಇರ್ಬೋದು, ನಿಮ್ಗೆ ಎಲ್ಲ ಕಡೆ ನಿಮ್ಗೆ ಆ ಪವರ್ ನಿಮಗೆ ಒಂದು ಫೀಲ್ ಕೊಡುತ್ತೆ. ರಾಯಲ್ ಎನ್ಫೀಲ್ಡ್ ಗೆರಿಲ್ಲಾ 450 ಬೈಕ್ ಇದೆ. ಸೊ ಇದನ್ನು ರೈಡ್ ಮಾಡೋಣ. ಸೊ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳ್ತೀನಿ. ಬನ್ನಿ ಹಾಗಾದ್ರೆ. ಈ ಗೆರಿಲ್ಲಾ 450 ಬೈಕ್ನ ಇಂಜಿನ್ ಹೇಳಿದರೆ ಅಂದರೆ 452 cc ಇಂಜಿನ್ ಇದೆ. ಸೊ ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು. ಹಾಗಾಗಿ ನಿಮಗೆ ತುಂಬ ಪವರ್ ಫೀಲ್ ಆಗುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ಹೈಟ್ ನೋಡ್ಬೋದು, ಇದರ ಸೀಟ್ ಹೈಟ್ ಕೂಡ 785 mm ಇದೆ. ಸೊ ಹಾಗಾಗಿ ನಿಮಗೆ ಒಂದು ಒಳ್ಳೆ ಕಂಫರ್ಟೇಬಲ್ ರೈಡ್, ಅಂದರೆ ನಿಮ್ಗೆ ಆಫ್ ರೋಡ್ ಅಥವಾ ಆನ್ ರೋಡ್ ಇರ್ಬೋದು, ಅಥವಾ ಹೈವೇ ಅಥವಾ ನಿಮಗೆ ಸಿಟಿ, ಸೊ ಎಲ್ಲ ಕಡೆ ನಿಮಗೆ ಕಂಫರ್ಟೇಬಲ್ ಫೀಲ್ ಇದೆ. ಅಂದರೆ ಸೀಟಿಂಗ್ ಪೊಸಿಷನ್ ಇರ್ಬೋದು, ಸೀಟ್ ಹೈಟ್ ಇರ್ಬೋದು, ಎಲ್ಲವೂ ಕೂಡ ಕಂಫರ್ಟೇಬಲ್ ಆಗಿದೆ. ಅಂದರೆ ನೀವು ಕಂಪೇರ್ ಟು ಹಿಮಾಲಯನ್ ಮಾಡಿದ್ರೆ ಹಿಮಾಲಯಗಿಂತ ಸ್ವಲ್ಪ ಕಡಿಮೆ ಇದು, ಅಂದರೆ ವೆಯ್ಟ್ ಆರ್ ನಿಮಗೆ ಹೈಟ್ ಎಲ್ಲದರಲ್ಲೂ ಕೂಡ. ಬಟ್ ಸ್ಟಿಲ್ ನಿಮಗೆ ಪವರ್ ನಿಮಗೆ ಅದೇ ಫೀಲ್ ಕೊಡುತ್ತೆ, ಅಷ್ಟೇ ಪವರ್ ಇದೆ. ಸೊ ಇದು ನಿಮಗೆ ಅಂದರೆ ಇದರ ಮೇನ್ ಸ್ಪೆಷಾಲಿಟಿ ಅಂದರೆ ಈ ಗೆರಿಲ್ಲಾ 450 ಅಂದರೆ ಅದರ ಅಷ್ಟು ಒಂದು ಪವರ್ ಕೊಟ್ಟು ನಿಮಗೆ ಅಂದರೆ ರೈಡ್ ಮಾಡಬೇಕಾದ್ರೆ ಆ ಒಂದು ಫೀಲನ್ನು ನಿಮಗೆ ಈ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಮೇಲೆ ಸೇಫ್ಟಿಗೆ ತುಂಬಾ ಫೀಚರ್ಸ್ ಇದೆ. ಯಾಕಂದರೆ ಡ್ಯುಯಲ್ ಚಾನಲ್ ABS ಇದೆ. ಸೊ ಹಾಗಾಗಿ ನೀವು ಎಷ್ಟೇ ಸ್ಪೀಡಲ್ಲಿ ಕೂಡ ಸಡನ್ ಬ್ರೇಕ್ ಆಗಿದ್ರು ಕೂಡ ಆ ಬೈಕ್ ಸ್ಕಿಡ್ ಆಗುವಂಥದ್ದು ಆ ರೀತಿಯಾದಂಥ ಯಾವುದೇ ಸಮಸ್ಯೆಗಳಿರಲ್ಲ. ಸೊ ಹಾಗಾಗಿ ನಿಮಗೆ ಸೇಫ್ಟಿಯಲ್ಲೂ ಕೂಡ ತುಂಬಾ ಕನ್ಸರ್ನ್ ಇದೆ. ಸೊ ಹಾಗಾಗಿ ಒಳ್ಳೆ ಸೇಫ್ಟಿ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಿಮಗೆ ಇದರ ಟಾಪ್ ಸ್ಪೀಡ್ 140 km/h, ಅಂದರೆ ಅದಕ್ಕಿಂತ ಹೆಚ್ಚು ಹೋಗುತ್ತೆ. ಬಟ್ ಕಂಪನಿ ರೇಟೆಡ್ ನಿಮಗೆ 140 km/h. ಸೊ ಆಮೇಲೆ ಇದನ್ನು ನೀವು ಈಗ ಅಂದರೆ ಬೈ ಮಾಡಬೇಕಾದ್ರೆ ಸ್ಪೆಷಲಿ ನಿಮಗೆ ಬರುವಂಥದ್ದು ಇದರ ಮೈಲೇಜ್ ಎಷ್ಟು ಕೊಡುತ್ತೆ. ಯಾಕಂದರೆ ಇಷ್ಟೊಂದು ಹೆವಿ ವೆಹಿಕಲ್ ಇರುತ್ತೆ, 352 cc ಇಂಜಿನ್ ಇದೆ. ಅಂದರೆ ನಿಮಗೆ ತುಂಬಾ ಪವರ್ ಇದೆ. 40 PS ಪವರ್ ಜೊತೆಗೆ 40 Nm ಟಾರ್ಕ್ ಇದೆ. ಹಾಗಾಗಿ ನಿಮಗೆ ಇದರ ಮೈಲೇಜ್ ಎಷ್ಟು ಕೊಡುತ್ತೆ ಅನ್ನೋಂಥದ್ದು ಅಂದರೆ ಒಂದು ದೊಡ್ಡ ಕ್ವಶನ್ ಇರುತ್ತೆ. ಸೊ ಅದಕ್ಕೆ ಏನಂದರೆ ಕಂಪನಿ ರೇಟೆಡ್ ನಿಮಗೆ 28 to 30 km ನಿಮಗೆ ಮೈಲೇಜ್, ಅಂದರೆ ಅದೇ ಸ್ಪೀಡನ್ನು ನೀವು ಮೇಂಟೈನ್ ಮಾಡಿದರೂ ಕೂಡ ನಿಮಗೆ 28 to 30 km per liter ನಿಮಗೆ ಮೈಲೇಜನ್ನು ಕೊಡುತ್ತೆ ಅಂತ ಕಂಪನಿ ಹೇಳ್ತಾ ಇದೆ. ಸೊ ಹಾಗೆ ನೋಡಿದರೆ ನಿಮಗೆ ನಾರ್ಮಲ್ ಅವರೇಜ್ ನಿಮಗೆ ರಾಯಲ್ ಎನ್ಫೀಲ್ಡ್ನ ಅಂದರೆ ಕ್ಲಾಸಿಕ್ ಇರ್ಬೋದು ಅಥವಾ ಈ ಥರ ಹಂಟರ್ ಇರ್ಬೋದು, ಈ ಬೈಕ್ಗಳಿಗೆ ಕಂಪೇರ್ ಮಾಡಿದ್ರು ಕೂಡ ನಿಮಗೆ ಮೈಲೇಜಲ್ಲಿ ತುಂಬ ಡಿಫ್ರೆನ್ಸ್ ಇಲ್ಲ. ಅಂದರೆ ನೀವು ಒಂದು ಹೆವಿ ವೆಹಿಕಲ್ ಪರ್ಚೇಸ್ ಮಾಡ್ತಾ ಇದ್ರು ಕೂಡ ನಿಮಗೆ ಮೈಲೇಜಲ್ಲಿ ತುಂಬ ನಿಮಗೆ ಡಿಫ್ರೆನ್ಸ್ ಯಾವುದು ಈ ಗಾಡಿ ಕೊಡಲ್ಲ. ಸೊ ಹಾಗಾಗಿ ನಿಮಗೆ ಫೀಲ್ ಜರ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ನಿಮಗೆ ಮೈಲೇಜ್ ವೈಸ್ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ.
ಸೊ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಅಂದರೆ ಇದರ ನೀವು ಮೀಟರ್ ನೋಡಿರ್ಬೋದು. ಸೊ ಒಂದು ರೆಟ್ರೋ ಸ್ಟೈಲಲ್ಲಿ ಮೀಟರ್ನ ಕೊಟ್ಟಿದ್ದಾರೆ. ಹಾಗಂತೇಳಿ ನಿಮ್ಗೆ ಅದರಲ್ಲಿ ಅಡ್ವಾನ್ಸ್ ಟೆಕ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ TFT ಡಿಸ್ಪ್ಲೇ ಅಲ್ಲಿ ನಿಮಗೆ ಗೂಗಲ್ ಮ್ಯಾಪ್ ಇಂಟ್ರಿಗೇಷನ್ ಇದೆ. ಸೊ ಅದರ ಟ್ರಿಪ್ಪರ್ ಡ್ಯಾಶ್ ಇದೆ, ರೈಡ್ ಮೂಡ್ಸ್ಗಳಿವೆ. ಅಂದರೆ ನೀವು ಯಾವ ರೈಡಲ್ಲಿ ನೀವು ಹೋಗ್ತಾ ಇದ್ದೀರಾ, ಇಕೋ ರೈಡಲ್ಲಿ ಇರ್ಬೋದು ಅಥವಾ ಯಾವ ರೈಡಲ್ಲಿ ನೀವು ಇದನ್ನು ರೈಡ್ ಮಾಡ್ಬೋದು, ಆ ಎಲ್ಲವೂ ಕೂಡ ನಿಮ್ಗೆ ಅದರಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಜೊತೆಗೆ ನಿಮ್ಮ ಯಾವ ಗೇರಲ್ಲಿ ಇದ್ದೀರಾ ಅನ್ನೋಂಥದ್ದು ಕೂಡ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಇನ್ನು ಸ್ಪೀಡು, ಆಮೇಲೆ ಫ್ಯೂಯಲ್ಲು, ಸೊ ಎಲ್ಲವೂ ಕೂಡ ಕ್ಯಾಲ್ಕುಲೇಟೆಡ್ ನಿಮಗೆ, ಅಂದರೆ ಅಡ್ವಾನ್ಸ್ಡ್ ನಿಮ್ಗೊಂದು ಮೀಟ್ರಲ್ಲಿ ನಿಮಗೆ ಇದರ ಡಿಸ್ಪ್ಲೇಯಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ರೈಡಲ್ಲಿ ನಿಮಗೆ ಫ್ಯೂಯಲ್ ಎಷ್ಟಿದೆ, ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋಂಥದ್ದೆಲ್ಲವನ್ನು ಕೂಡ ಇದು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಹೋಗುತ್ತೆ. ಅಂದರೆ ನಾರ್ಮಲಿ ನಿಮಗೆ ಕಾರಲ್ಲಿ ಯಾವ ರೀತಿ ಫೀಚರ್ಸ್ಗಳಿರುತ್ತೋ ಅದೇ ರೀತಿ ನಿಮಗೆ ಈ ಒಂದು ರಾಯಲ್ ಎನ್ಫೀಲ್ಡ್ ಗೆರಿಲ್ಲಾ 450ಯಲ್ಲೂ ಕೂಡ ಆ ಒಂದು ಫೀಚರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಕಲರ್ ಕೂಡ ತುಂಬ ಆಪ್ಷನ್ಸ್ ಇದೆ. ಬ್ರಾವಾ ಬ್ಲೂ ಇದೆ, ಸ್ಮೋಕ್ ಸಿಲ್ವರ್ ಇದೆ, ಪ್ಲಾಯಾ ಬ್ಲ್ಯಾಕ್ ಇದೆ. ಸೊ ಹಾಗಾಗಿ ನಿಮಗೆ ಅಂದರೆ ನಿಮ್ಮ ಇಷ್ಟದ ಕಲರ್ನ ಕೂಡ ಇದರಲ್ಲಿ ಚೂಸ್ ಮಾಡ್ಬೋದು. ಸೊ ಹಾಗಾಗಿ ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ಆ ಕಲರಲ್ಲಿ ನಿಮಗೆ ಈ ಬೈಕನ್ನು ಚೂಸ್ ಮಾಡ್ಬೋದು. ಸೊ ನಿಮ್ಮ ಇಂಟ್ರೆಸ್ಟು, ನಿಮ್ಮ ಇಷ್ಟದ ಪ್ರಕಾರ ಬೈಕನ್ನು ಚೂಸ್ ಮಾಡ್ಬೋದು. ಇನ್ನೊಂದು ಇದರಲ್ಲಿ ನಿಮಗೆ ಹೆಡ್ಲೈಟ್ ಇದಕ್ಕೆ ಬಂತೆ. ಸೊ ಅಲ್ಲೂ ಕೂಡ ನಿಮ್ಗೊಂದು ರೆಟ್ರೋ ಫೀಲನ್ನು ಕೊಟ್ಟಿದ್ದಾರೆ. ಅಂದರೆ LED ಹೆಡ್ಲೈಟ್ಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ರೆಟ್ರೋ ಫೀಲ್ ಇರತಕ್ಕಂಥ ಒಂದು ಹೆಡ್ಲೈಟು, ಆಮೇಲೆ ಇಂಡಿಕೇಟರ್ ಕೂಡ ಹಾಗೆ. ಸೊ ಹಾಗಾಗಿ ಅಂದರೆ ಈ ಒಂದು ಬೈಕನ್ನು ಲುಕ್ಕನ್ನು ಮತ್ತಷ್ಟು ಹೆಚ್ಚು ಮಾಡೋಕ್ಕೆ ಯಾವೆಲ್ಲ ಎಲಿಮೆಂಟ್ಸ್ ಬೇಕು ಅದನ್ನೆಲ್ಲವನ್ನು ಕೂಡ ಈ ಒಂದು ಬೈಕಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ರೈಡಿಂಗ್ ಮಾಡಬೇಕಾದ್ರೆ ಒಂದು ತುಂಬ ಸ್ಟೈಲಿಶ್ ಲುಕ್ಕನ್ನು ಇದು ಅಂದರೆ ಆ ಒಂದು ಸ್ಟೈಲಿಶ್ ಲುಕ್ಕನ್ನು ಈ ಬೈಕ್ ಕೊಡುತ್ತೆ ನಿಮಗೆ. ಸೊ ಇನ್ನು ಇದರಲ್ಲಿ ತುಂಬ ಕುತೂಹಲ ಇರ್ತಕ್ಕಂಥ ಇದರ ಪ್ರೈಸ್ ಎಷ್ಟು ಅನ್ನೋಂಥದ್ದು. ಸೊ ಇದರ ಎಕ್ಸ್-ಶೋರೂಮ್ ಪ್ರೈಸ್ 2,56,000 ರೂಪಾಯಿ. ಅಂದರೆ ನಿಮ್ಗೆ RTO ಚಾರ್ಜಸ್, ಈ ಥರ ಚಾರ್ಜಸ್ಗಳೆಲ್ಲ ಅಂದರೆ GST ಎಲ್ಲ ನೋಡಿದ್ರೆ ಸೊ 3,29,000 ಹಂಗೆ ನಿಮ್ಗೆ ಆನ್ ರೋಡ್ ಪ್ರೈಸ್ ಬರುತ್ತೆ. ಬಟ್ ನಿಮಗೆ ಅದು ವರ್ತ್ ಇದೆ, ಯಾಕಂದರೆ ಅಂಥ ಒಂದು ಬೈಕ್ ಇದು. ಸೊ ಎಲ್ಲದರಲ್ಲೂ ಕಂಫರ್ಟೇಬಲ್ ಫೀಲ್ ಕೊಟ್ಟಿರ್ತಕ್ಕಂಥ ಬೈಕು. ಸೊ ಹಾಗಾಗಿ ನಿಮಗೆ ಪ್ರೈಸ್ ವೈಸ್ ನೋಡಿದರೆ ಹೌದು, ನಿಮಗೆ ರಾಯಲ್ ಎನ್ಫೀಲ್ಡ್ನ ಈ ಥರ ಬೈಕ್ಗಳಿಗೆ ಕಂಪೇರ್ ಮಾಡಿದರೆ ಸ್ಲೈಟ್ಲಿ ನಿಮಗೆ ಎಕ್ಸ್ಪೆನ್ಸಿವ್ ಥರ ಇರ್ಬೋದು. ಬಟ್ ಆದರೆ ಪ್ರೈಸಿಗೆ ಅದು ವರ್ತಿದೆ. ಅಂದರೆ ಆ ಥರ ಫೀಲ್ ಇದೆ ನಿಮಗೆ ಈ ಬೈಕನ್ನು ರೈಡ್ ಮಾಡಬೇಕಾದ್ರೆ. ಸೊ ರಾಯಲ್ ಎನ್ಫೀಲ್ಡ್ 450 ಗೆರಿಲ್ಲಾ ಅಂದರೆ ಇದರಲ್ಲಿ ನಿಮಗೆ ಟೈರ್ ತುಂಬಾ ಇಂಪಾರ್ಟೆಂಟ್. ಅಂದರೆ ಯಾವುದೇ ಹೆವಿ ವೆಹಿಕಲ್ ನಿಮಗೆ ಬೈಕ್ಗಳಲ್ಲಿ ಟೈರ್ ತುಂಬಾ ಇಂಪಾರ್ಟೆಂಟ್. ಅಂದರೆ ಇನ್ ಕೇಸ್ ಅದು ಅಂದರೆ ಮೈಲೇಜ್ ಇರ್ಬೋದು ಅಥವಾ ಸೇಫ್ಟಿ ಇರ್ಬೋದು, ಕಂಟ್ರೋಲ್ ಇರ್ಬೋದು, ಎಲ್ಲದಕ್ಕೂ ಟೈರ್ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಿಮಗೆ ಗೆರಿಲ್ಲಾ 450ಅಲ್ಲಿ 17 ಇಂಚಸ್ ಟೈರನ್ನು ಬಳಸಿದ್ದಾರೆ. ಎರಡೂ ಕೂಡ ಅಂದರೆ ಫ್ರಂಟ್ ಆ್ಯಂಡ್ ರೇರ್ ಎರಡೂ ಕೂಡ ಟ್ಯೂಬ್ಲೆಸ್ ಟೈರ್ 17 ಇಂಚಸ್ ಇದೆ. ಸೊ ಹಾಗಾಗಿ ನಿಮಗೆ ಅಂದರೆ ಹೈಟ್ ವೈಸ್ ಇರ್ಬೋದು, ಜೊತೆಗೆ ನಿಮಗೆ ಕಂಟ್ರೋಲ್ ಇರ್ಬೋದು, ಎಲ್ಲವೂ ಕೂಡ ಬಹಳ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಜೊತೆಗೆ ನಿಮಗೆ ರೈಡಲ್ಲಿ ನಿಮಗೆ ತುಂಬ ಸ್ಮೂತ್ ಫೀಲ್ ಇದೆ. ಸೊ ನಿಮಗೆ ಅದು ಅಂದರೆ ಮಡ್ ರೋಡಲ್ಲಿರ್ಬೋದು ಅಥವಾ ನೀವು ಹೈವೇಯಲ್ಲಿರ್ಬೋದು, ಸೊ ತುಂಬ ಸ್ಮೂತ್ ಫೀಲ್ ಕೊಡುತ್ತೆ. ಅಂದರೆ ಇಂಜಿನ್ ವೈಸ್ ಜೊತೆಗೆ ಟೈರ್ ವೈಸ್ ಎರಡೂ ಕೂಡ, ಅಂದರೆ ಅದು ಒಂದು ಕಾಂಬಿನೇಷನ್ ಅದು. ಸೊ ಅದನ್ನು ನೋಡಿದರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಗೆರಿಲ್ಲಾಗೆ ಪರ್ಫೆಕ್ಟ್ಲಿ 17 ಇಂಚಸ್ ಜೊತೆಗೆ ಟ್ಯೂಬ್ಲೆಸ್ ಟೈರನ್ನು, ಒಳ್ಳೆ ಗ್ರಿಪ್ ಇರ್ತಕ್ಕಂಥ ಟೈರನ್ನು ಕೂಡ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಅದು ರೈಡಲ್ಲಿ ನಿಮಗೆ ಅದರ ಫೀಲ್ ಕೊಡುತ್ತೆ. ಸೊ ಅಂದರೆ ತುಂಬಾ ಕಂಟ್ರೋಲ್ ಕೂಡ ಇದೆ ಅಂದರೆ ನೀವು ರೈಡ್ ಮಾಡಬೇಕಾದ್ರೆ. ಸೊ ಹಂಗೆ ನೋಡಿದ್ರೆ ಒನ್ ಆಫ್ ದಿ ರಾಯಲ್ ಎನ್ಫೀಲ್ಡ್ ಬೈಕ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ಇದರಲ್ಲಿ ಕಂಪೇರ್ ಮಾಡಿದ್ರೆ ಇದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಒಂದು ಟೈರನ್ನು ಕೊಟ್ಟಿದ್ದಾರೆ. ಸೊ ಇದು ರಾಯಲ್ ಎನ್ಫೀಲ್ಡ್ 450 ಗೆರಿಲ್ಲಾದ ಒಂದು ಸ್ಪೆಷಾಲಿಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.